ರಾಮಾಯಣದ ಒಬ್ಬ ಪಾತ್ರಧಾರಿಯೂ ಆಗಿ ಇದೇ ಕೃತಿಯನ್ನು ರಚಿಸಿದಂತಹ ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತದಲ್ಲೂ ಕಾಣಿಸಿಕೊಂಡಿದ್ರ? ಹೌದು. ವಿಷ್ಣು ಧರ್ಮೋತ್ತರ ಪುರಾಣದ ಪ್ರಕಾರ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನ ಒಂದು ಅಂಶವಾಗಿ ತ್ರೇತಾಯುಗದಲ್ಲಿ ಹುಟ್ಟಿ ರಾಮಾಯಣವನ್ನ ರಚಿಸಿ ನಂತರ ತುಳಸಿದಾಸರಾಗಿ ಪುನಃ ಹುಟ್ಟಿ ಬರ್ತಾರೆ. ರಾಮಚರಿತಮಾನಸ ಮತ್ತು ಹನುಮಾನ್ ಚಾಲೀಸಾದಂತಹ ಮೇರು ಕೃತಿಗಳನ್ನ ರಚಿಸ್ತಾರೆ. ಇನ್ನು ಕುರುಕ್ಷೇತ್ರ ಯುದ್ಧದ ನಂತರ ವಾಲ್ಮೀಕಿ ಮಹರ್ಷಿಗಳು ಯುಧಿಷ್ಠಿರನನ್ನ ಭೇಟಿ ಮಾಡಿ ಶಿವನ ಆರಾಧನೆಯನ್ನು ಮಾಡಲು ಉಪದೇಶಿಸುತ್ತಾರೆ. ಈ ಹಿಂದೆ ಒಂದು ಹೋಮಕುಂಡದ ಬೆಂಕಿಯಿಂದ ನನಗೂ ಬ್ರಾಹ್ಮಣ ಹತ್ಯೆ ದೋಷ ತಗಲಿದ್ದು ಅದರಿಂದ ನನಗೆ ಮುಕ್ತಿ ಕೊಡಿಸಿದ್ದು ಶಿವ. ಹಾಗಾಗಿ ಕುರುಕ್ಷೇತ್ರ ಯುದ್ಧದ ನೋವಿನಿಂದ ನಿಮಗೆ ಅಂಟಿರೋ ಬ್ರಾಹ್ಮಣ ಹತ್ಯೆಯ ದೋಷವನ್ನ ಶಿವನ ಆರಾಧನೆಯಿಂದ ಮಾತ್ರ ನೀವು ಹೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದರ ನಂತರವಷ್ಟೇ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇದ್ದಂಥ ಪಾಂಡವರು ದ್ರೌಪದಿ ಸಮೇತರಾಗಿ ಶಿವನನ್ನ ಹುಡುಕ್ತಾ ಕೈಲಾಸ ಪರ್ವತಕ್ಕೆ ಹೊರಟಾಗ ಅಲ್ಲಿ ಶಿವ ಇರೋದಿಲ್ಲ. ಆತ ಇವರಿಗೆ ದರ್ಶನ ಕೊಡಬಾರದು ಅಂತಲೇ ನಂದಿ ರೂಪವನ್ನ ಎತ್ತಿ ಹಿಮಾಲಯದ ಕಡೆಗೆ ಬಂದಿರ್ತಾನೆ. ಇದು ಪಾಂಡವರಿಗೆ ಗೊತ್ತಾಗಿ ಅವನನ್ನೇ ಅರಸಿ ಹಿಮಾಲಯಕ್ಕೆ ಅವರು ಬಂದಾಗ ಅಲ್ಲಿ ಶಿವ ಇರೋ ಸ್ಥಳವನ್ನ ಕಂಡು ಹಿಡಿದು ಪಾಂಡವರು ಅವನಲ್ಲಿ ಕ್ಷಮೆ ಯಾಚಿಸ್ತಾರೆ. ಆದ್ರೆ ಕ್ಷಮಿಸಲಿಚ್ಛಿಸದ ಶಿವ ಭೂಮಿಯ ಒಳಗೆ ಹೊರಟು ಹೋಗ್ತಾನೆ. ಹೇಗೋ ಭೀಮ ಆ ನಂದಿಯ ಬೆನ್ನನ್ನ ಮೇಲೆ ಎತ್ತಿ ಅದನ್ನೇ ಇವತ್ತು ನಾವು ಕೇದಾರದಲ್ಲಿ ಪೂಜೆ ಮಾಡೋದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ. ಶಿವನ ದೇಹದ ಇತರೆ ಭಾಗಗಳು ಪಂಚಕೇದಾರ ಅಂತ ಕರೆಸಿಕೊಳ್ಳೋ ತುಂಗನಾಥ, ರುದ್ರನಾಥ, ಮಧ್ಯ ಮಹೇಶ್ವರ ಹಾಗೂ ಕಲ್ಪೇಶ್ವರದಲ್ಲಿ ಕಾಣಿಸಿಕೊಳ್ತು. ಕೊನೆಗೂ ಪಾಂಡವರ ಭಕ್ತಿಗೆ ಮೆಚ್ಚಿದ ಶಿವ ಅವರನ್ನ ಅನುಗ್ರಹಿಸ್ತಾನೆ ಹಾಗೂ ಅದೇ ಜಾಗದಲ್ಲಿ ಪಾಂಡವರು ಕೇದಾರನಾಥನ ದೇವಸ್ಥಾನದ ನಿರ್ಮಾಣವನ್ನ ಕೂಡ ಮಾಡ್ತಾರೆ ಎನ್ನುವುದು ಪ್ರತೀತಿ. ಪಂಚಕೇದಾರದಲ್ಲಿಯೂ ದೇವಸ್ಥಾನಗಳ ನಿರ್ಮಾಣವನ್ನ ಮಾಡಿದಂತಹ ಪಾಂಡವರು ಅಲ್ಲಿಯೇ ತಪಸ್ಸು, ಹೋಮ, ಪೂಜೆ, ಪುನಸ್ಕಾರಗಳನ್ನ ಮಾಡಿ ಮಹಾಪಥದ ಮೂಲಕ ಸ್ವರ್ಗಾರೋಹಣಕ್ಕೆ ತೆರಳುತ್ತಾರೆ. ಇನ್ನು ಮಹಾಭಾರತವನ್ನ ವ್ಯಾಸರು ರಚಿಸಿದಂತಹ ವ್ಯಾಸ ಗುಹೆ ಭಾರತದ ಮನಾಹಳ್ಳಿಯಲ್ಲಿದೆ ಅಂತ ನಿಮಗೆ ಗೊತ್ತು. ಆದ್ರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ರಚಿಸಿದಂತಹ ವಾಲ್ಮೀಕಿ ಗುಹೆ ಎಲ್ಲಿದೆ? ಆಂಧ್ರ ಪ್ರದೇಶದ ನಂದ್ಯಾಲ್ ಗ್ರಾಮ, ಅಂದ್ರೆ ಮಂತ್ರಾಲಯಕ್ಕೆ ಹೋಗೋ ಹಾದಿಯಲ್ಲಿ. ಇನ್ನು ಕೆಲವರು ಉತ್ತರ ಪ್ರದೇಶದ ವಾಲ್ಮೀಕಿ ಆಶ್ರಮ ದೇವಸ್ಥಾನದಲ್ಲೇ ರಾಮಾಯಣದ ರಚನೆ ಆಗಿದ್ದು ಅಂತ ಕೂಡ ನಂಬ್ತಾರೆ. ಮತ್ತೊಂದು ನಂಬಿಕೆ ಕೂಡ ಇದೆ, ನೇಪಾಳದ ಚಿತ್ವಾನ್ ಗ್ರಾಮದಲ್ಲಿರೋ ತ್ರಿವೇಣಿ ಧಾಮದಲ್ಲಿ ಇದು ರಚನೆಯಾಗಿದ್ದು ಅಂತ. ಆದ್ರೆ ಬಹು ಪ್ರಚಲಿತ ವಾಲ್ಮೀಕಿ ಗುಹೆ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದಲ್ಲಿದೆ.